ಬಸವಣ್ಣನವರ ನಂತರಾಳದಲ್ಲಿ ನನದು ವೇದಿಕೆ ಮೇಲೆ ಇರ್ತಕ್ಕಂಥ ರೈತ ಮುಖಂಡರಾದಂಥ ಶಶಿಕಾಂತ್ ಗುರೂಜಿ ಅವರೇ, ಚಿನ್ನಪ್ಪಣ್ಣ ಪೂಜಾರಿ ಅವರೇ, ಚುಕ್ಕೆ ನಂಜುಂಡಸ್ವಾಮಿ ಸೋದರಿ ಅವರೇ, ಅನೇಕ ವೇದಿಕೆ ಮೇಲೆ ಆಸೀನರಿರ್ತಕ್ಕಂಥ ಎಲ್ಲ ರೈತ ಮುಖಂಡರೇ, ತಾಯಂದ್ರೆ, ಆತ್ಮೀಯರೇ, ರೈತ ಮಿತ್ರರೇ, ಪತ್ರಿಕಾ ಮಾಧ್ಯಮದ ಎಲ್ಲ ಸಹೋದ್ಯೋಗಿಗಳೇ, ಬಹಳ ಕೃತಜ್ಞತಾಪೂರ್ವಕವಾಗಿ ನಾನು ಒಂದು ಮಾತನ್ನ ಕರ್ನಾಟಕ ರಾಜ್ಯ ರೈತ ಸಂಘ ಎಲ್ಲ ಹಿರಿಯರಿಗೆ ಕೃತಜ್ಞತೆ ಸಲ್ಲಿಸಬೇಕಾಗ್ತದೆ. ಕಾರಣ, ಇಡೀ ರಾಜ್ಯದಲ್ಲಿ ಒಂದು ವಾತಾವರಣ ಸೃಷ್ಟಿಯಾಗಿತ್ತು. ರೈತ ಬೇರೆ, ಸರ್ಕಾರ ಬೇರೆ ಅಂತಕ್ಕಂಥದ್ದು. ಆದರೆ ರೈತ ಸರ್ಕಾರ ಕೂಡಿ ಇರದೆ ಹೋದ್ರೆ ಸಮಾಜವನ್ನು ಒಂದು ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ರೈತರು ಎರಡು ಹೆಜ್ಜೆ ಮುಂದೆ ಬಂದ್ರೆ ಸರ್ಕಾರ 10 ಹೆಜ್ಜೆ ಮುಂದೆ ಬಂದು ಅವ್ರ ಅಳಲನ್ನ ಕೇಳಬೇಕು, ಎರಡು ಮಾತಿಲ್ಲ. ಆದರೆ ಮೊನ್ನೆ ನಡೆದಂತ ನಿಮ್ಮ ಹೋರಾಟಕ್ಕೆ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ಬೇಕು. ಯಾಕಂದ್ರೆ ದಿವಂಗತ ನಂಜುಂಡಸ್ವಾಮಿಯವರು, ಪುಟ್ಟಣ್ಣವರು ಹೋದ್ಮೇಲೆ ಈ ಜಾಗ ತುಂಬತಕ್ಕಂಥ ರೈತ ನಾಯಕರನ್ನ ನಾವು ಪಡಿತೀವಿ ಅನ್ನತಕ್ಕಂಥ ಆಶಾಭಾವನೆ ನಮ್ಮ ಮನಸ್ಸಿನಲ್ಲಿ ಇರಲಿಲ್ಲ. ಆದ್ರೆ ಆ ಜಾಗ ಇವತ್ತು ಎಲ್ಲ ರೈತ ಮುಖಂಡರು, ಚಿನ್ನಪ್ಪಣ್ಣನ ಆದಿಯಾಗಿ ಎಲ್ಲರೂ ಏನ್ ರೈತರಿದ್ದೀರಿ, ಎಲ್ಲ ಜಿಲ್ಲೆ ರೈತರು ಇವತ್ತು ಕೇವಲ ರಾಜ್ಯ ಸರ್ಕಾರ ಅಲ್ಲ, ಕೇಂದ್ರ ಸರ್ಕಾರ ನಿಮ್ಮ ಎದುರಿಗೆ ತಲೆ ತಗ್ಗಿಸುವಾಗ ನೀವು ಮಾಡ್ತೀರಂತಕ್ಕಂಥ ಬಲ ಪ್ರದರ್ಶನ ನಾವು ಮಾಡಿದ್ದೀರಿ ಅಂದ್ರೆ ಅದು ಅತಿಶೋಕ್ತಿ ಆಗ್ಲಿಕ್ಕಿಲ್ಲ. ಆದ್ರೆ ಈ ಸಂದರ್ಭದಲ್ಲಿ ನಾನು ಒಂದು ವಿನಂತಿಯನ್ನ ಮಾಡ್ಕೊಳ್ತೀನಿ. ಸಮಸ್ಯೆಗೆ ಪರಿಹಾರ ಇದ್ದೇ ಇರ್ತದೆ. ಪರಿಹಾರ ನಾವು ಪಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡದೆ ಹೋದ್ರೆ ಹಗ್ಗ ಜಗ್ಗಾಟಿನಲ್ಲಿ ಏನಾದರೂ ಅನಾಹುತ ಆಗ್ಬೋದು. ಆದರೆ ನಾನು ನಿಮಗೊಂದು ಘಟನೆ ಜ್ಞಾಪಕ ತರ್ತೇನೆ. ತಮ್ಮ ಹೋರಾಟದಲ್ಲಿ ಎಲ್ಲ ಶಕ್ತಿಗಳಿದ್ದು, ಆದರೆ ಒಂದು ಆಕಸ್ಮಿಕ ಘಟನೆ ಇಡೀ ರೈತ ಕುಲಕ್ಕೆ ಒಂದು ಅಪಮಾನ ಮಾಡತಕ್ಕಂಥ ಸ್ಥಿತಿ ಉದ್ಭವ ಮಾಡ್ತದೆ. ರೈತರ ಕಬ್ಬು ಸುಡ್ತಾರೆ ಅಂತಕ್ಕಂಥ ಸ್ಥಿತಿ ಬರಬಾರ್ದು. ಆದ್ರೆ ನನ್ನ ಕಣ್ಣೆದುರಿಗೆ ಅದು ಆಗಲಿಲ್ಲ. ನಾನು ಹಿಂದೆ ಆದ್ರೂ ಕೂಡ ಮುಂದೆ ಆಗ್ಬಾರ್ದನು ಅಂತ ಕಳಕಳಿಯ ಮನವಿಯನ್ನ ನಾನು ಮಾಡ್ಕೊಳ್ತೀನಿ. ಅದು ಗುರ್ಲಾಪುರ್ ಒಂದು ಹೋರಾಟ ಏನಿತ್ತು, ಅದು ಒಂದು ಊರಿನ, ಒಂದು ಜಿಲ್ಲೆಯ ಅಥವಾ ಒಂದು ಸಮಾಜದ ಶಕ್ತಿ ಅಲ್ಲ, ಇಡೀ ರಾಜ್ಯ ರೈತ ಸಂಘದ ಶಕ್ತಿ ಅಂತ ಹೇಳಿದ್ರೆ ಅದು ತಪ್ಪಾಗಲಿಕ್ಕಿಲ್ಲ ಅಂತ. ಅದು ಮುಗಿದ್ಮೇಲೆ ಸಾಮರಸ್ಯದಿಂದ ಇವತ್ತು ಎಲ್ಲ ಕಾರ್ಖಾನೆಗಳು ಇವತ್ತು ಕಬ್ಬು ನುರಿಸ್ತಕ್ಕಂಥ ಪ್ರಯತ್ನ ಪ್ರಾರಂಭ ಮಾಡಿದ್ದಾರೆ. ಅದು ಮಾಡದೆ ಹೋಗಿದ್ದಿದ್ರೆ ರೈತರು ಕೂಡ ಸಂಕಷ್ಟಕ್ಕೆ ಸಿಲುಕ್ತಿದ್ರು. ನಿಮ್ಗೆಲ್ಲ ಗೊತ್ತಿದೆ, ಕಬ್ಬು ಕಡಿಯುವಂಥ ಗ್ಯಾಂಗ್ಗಳು ಯಾವ ರೀತಿ ನಿಮ್ಮನ್ನು ಶೋಷಣೆ ಮಾಡ್ತಾವ ಅನ್ನೋದು. ಒಂದು 2 ದಿವಸ ತಡ ಆದ್ರೆ ಒಂದು 500 ರೂಪಾಯಿ ಜಾಸ್ತಿ ಬೇಡೇ ಬಿಡ್ತಾರ ಅವರು. ಕೆಲವು ಕಡೆ 1000 ಬಿಡ್ತಾರೆ, ಕೆಲವು ಕಡೆ 2000 ಬಿಡ್ತಾರೆ. ಆದ್ರೆ ಕಬ್ಬು ಗರಿ ಹಾಕ್ತಂದ್ರೆ ಅದು ನಮ್ದೇ ನುಕ್ಸಾನ್ ಆಗ್ತದೆ. ಇದನ್ನೆಲ್ಲ ಮನವರಿಕೆ ಮಾಡಿಕೊಂಡು ನಿಮ್ಮ ರೈತ ನಾಯಕರು ಬಹಳ ಆಕ್ರೋಶದಲ್ಲಿದ್ರೂ ಕೂಡ ಬಹಳ ದೊಡ್ಡ ಸಂಯಮವನ್ನ ಪ್ರದರ್ಶನ ಮಾಡಿರ್ತಕ್ಕಂಥ ರೈತ ಸಂಘಟನೆ ಅಂದ್ರೆ ಅದು ಕರ್ನಾಟಕ ರೈತ ಸಂಘದ ಹಸಿರು ಸೇನೆ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ನಾನು ಹೇಳಬೇಕು. ಅಲ್ಲಿ ಯಾವುದೇ ಅಹಿತಕರ ಘಟನೆ ಆಗದ ಹಾಗೆ ನಾವು ಪ್ರಯತ್ನ ಮಾಡಿ ರಾಜ್ಯದ ರೈತರಿಗೆ
ಇಡೀ ದೇಶದಲ್ಲಿ ಯಾವುದೇ ರಾಜ್ಯ ಕಬ್ಬಿನ ರೈತರಿಗೆ ಹೆಚ್ಚಿನ ಬೆಳೆ ಕೊಡಿಸಿರ್ತಕ್ಕಂಥ ರಾಜ್ಯ ಇದ್ರೆ ಅದು ಕೇವಲ ಕರ್ನಾಟಕ ಅಂತೇಳಿ ಇವತ್ತು ನಾನು ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ನೀವು ಪಕ್ಕದ ಮಹಾರಾಷ್ಟ್ರದ ಉದಾಹರಣೆ ಹೇಳ್ಬೋದು, ಉತ್ತರ ಪ್ರದೇಶದ ಉದಾಹರಣೆ ಹೇಳ್ಬೋದು. ಆದರೆ ಉತ್ತರ ಪ್ರದೇಶದಲ್ಲಿ ಬಹಳ ದೊಡ್ಡ ರೈತ ಅಂದ್ರೆ 5ರಿಂದ 10 ಎಕರೆ ಇರ್ತಕ್ಕಂಥ, ನಮ್ಮಲ್ಲಿ 20, 30, 40 ಎಕರೆ ಕಬ್ಬು ಬೆಳೀತಾರೆ. ಪಕ್ಕದ ಮಹಾರಾಷ್ಟ್ರದಲ್ಲಿ ಕೂಡ ಇಷ್ಟು ಬೆಲೆ ಸಿಗಲಿಲ್ಲ. ಇವತ್ತು ನಿಮ್ಗೆ ಹೇಳಬೇಕಾದ್ರೆ, ಇವತ್ತು ಆಗ್ತಾನೆ ಚುನ್ನಪ್ಪಣ್ಣ ಹೇಳಿದ್ರು, ಮಂಡ್ಯ, ಮೈಸೂರು, ಚಾಮರಾಜನಗರದಲ್ಲಿ ಕಡಿಮೆ ಸಿಗ್ತಾ ಇದೆ ಅವರಿಗೆ ಅಂತ ಹೇಳಿ. ನಾವು ಒಂದು ನಿರ್ಣಯವನ್ನು ಮಾಡಿದ್ದೀವಿ, ರಾಜ್ಯದ ಉದ್ದಗಲಕ್ಕೂ ಏನು ಸರ್ಕಾರದ ಪ್ರೋತ್ಸಾಹ ಹಣ 100 ರೂಪಾಯಿ ಕೊಡಬೇಕು, ಅದನ್ನು ಯಾವುದೇ ರೈತರಲ್ಲಿ ಭೇದ ಭಾವ ಇಲ್ಲದೆ ಎಲ್ಲ ರೈತರಿಗೆ ಕೊಡಿಸ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಇವತ್ತು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಜೊತೆಗೆ ಯಾವ ಕಾರ್ಖಾನೆಯಲ್ಲಿ ಹೆಚ್ಚಿಗೆ ರಿಕವರಿ ಇರ್ತದೆ, ಆ ರಿಕವರಿಗೆ ಅನುಗುಣವಾಗಿ ಹಣ ಕೊಡಿಸ್ತಕ್ಕಂಥ ಒಂದು ಪ್ರಯತ್ನ ಕೂಡ ನಾವು ಮಾಡಿದ್ದೀವಿ. ಮತ್ತು ನಮ್ಗಿಂತಲೂ ಮೊದಲು ಸರ್ಕಾರ ಬರೋಕ್ಕಿಂತಲೂ ಪೂರ್ವದಲ್ಲಿನೇ ವಿಶೇಷವಾಗಿ ಬೆಳಗಾವಿ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಜೊತೆ ತಾವು ಸಂವಾದ ಮಾಡಿ ಇಡೀ ರಾಜ್ಯದ ರೈತರಿಗೆ 200 ರೂಪಾಯಿ ಹೆಚ್ಚಿಗೆ ಕೊಡಿಸಿರ್ತಕ್ಕಂಥ ಶಕ್ತಿ ಯಾವುದಾದ್ರೂ ಜನರಿಗಿದ್ರೆ ಅದು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಅಂತೇಳಿ ಬಹಳ ಹೆಮ್ಮೆಯಿಂದ ನಾನು ಹೇಳಬೇಕಾಗ್ತದೆ. ನಿಮ್ಮನ್ನು ನೋಡಿ ಇಡೀ ರಾಜ್ಯದ ಬೀದರ್ ಹಿಡ್ಕೊಂಡು ಚಾಮರಾಜನಗರವರೆಗೆ ಎಲ್ಲ ರೈತರಿಗೆ ಸಹಾಯ ಆಗಿದೆ. ಆ ಎಲ್ಲ ಪ್ರಯತ್ನ ಇದು ನಿರಂತರವಾಗಿ ನಡೀಲಿ. ಅದು ಕೇವಲ ಈ ವರ್ಷಕ್ಕೆ ಸೀಮಿತವಾಗಬಾರ್ದು, ಬರುವ ವರ್ಷ ಇರಲಿ, ಅದ್ರ ಮುಂದಿನ ವರ್ಷ ಇರಲಿ, ಎಲ್ಲ ವರ್ಷ ಈ ಪ್ರಯತ್ನ ನಿರಂತರ ನಿಮ್ಮ ರೈತ ಸಂಘದ ಸಲಹೆ ಸೂಚನೆ ಮೇರೆಗೆ ಜರುಗಲಿ ಅಂತೇಳಿ ಹಾರೈಸ್ತಾರೆ. ಇವತ್ತು ಅನೇಕ ಸಲಹೆಗಳನ್ನು, ಇವತ್ತು 23 ಸಲಹೆಗಳನ್ನು ಇವತ್ತು ಈ ವೇದಿಕೆ ಮುಖಾಂತರ ತಾವು ಕೊಟ್ಟಿದ್ದೀವಿ. ಅದರಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಸಲಹೆಯನ್ನ ನಾನಿಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗಾಗಲಿ ಕೇಂದ್ರ ಸರ್ಕಾರಕ್ಕಾಗಲಿ ಮನವರಿಕೆ ಮಾಡಿಕೊಡ್ಬೇಕು. ಅದೇನಪ್ಪ ಅಂದ್ರೆ, ರೈತ ಏನೇ ಬೆಳೆದ್ರೂ ಒಂದು ಯೋಗ್ಯ ಬೆಲೆ ಸಿಗಬೇಕು. ಇವತ್ತು ಬಾಟಾ ಚಕ್ಲಿ ತಗೊಳಿಕ್ ಹೋದ್ರೆ ಅವ್ನು ಸಿಕ್ಕಾಕಿಟ್ಟಿರ್ತಾನೆ 999 ರೂಪಾಯಿ ಅಂತೇಳಿ. ಒಂದು ರೆಡಿಮೇಡ್ ಅಂಗಡಿಗೆ ಹೋದ್ರೆ ಅವರು ಸಿಕ್ಕಾಕಿಟ್ಟಿರ್ತಾರೆ, ಈ ಬಟ್ಟೆಗೆ, ಈ ಶರ್ಟಿಗೆ, ಈ ಪ್ಯಾಂಟಿಗೆ ಇಷ್ಟು ಅಂತ, ಈ ಸೀರೆಗೆ ಇಷ್ಟು ಅಂತ ಹೇಳಿ ಬರೆದಾಗ್ತಾರೆ. ಆದ್ರೆ ರೈತ ಬೆಳೆದಂತ ಬೆಳೆಗೆ ದೇಶದಲ್ಲಿ ಸ್ಥಿರವಾದಂತ ಬೆಲೆ ಇಲ್ಲ. ನಾನು ಹಾರೈಸ್ತೀನಿ ಏನಪ್ಪಾ ಅಂದ್ರೆ, ಮೋದಿ ಅವರು 12 ವರ್ಷ ಆಗ್ತಾ ಇದೆ ಪ್ರಧಾನಮಂತ್ರಿ ಆಗಿ, ಇನ್ನೊಂದು 10 ವರ್ಷ ಇರಲಿ, ನಂದು ಅಭ್ಯಂತರ ಇಲ್ಲ. ಅವ್ರು ಇರುವುದ್ರೊಳಗಾಗಿ ರೈತ ಬೆಳೆದಂತ ಬೆಳೆಗೆ ಅದು ಒಂದು ಯೋಗ್ಯ ಬೆಲೆ ಕೊಡ್ತಕ್ಕಂಥ ಸರ್ಕಾರ ಆಗಲಿ ಅಂತ ಹೇಳಿ ನಾನು ಹಾರೈಸ್ತೀನಿ. ಯಾಕಂದ್ರೆ ಕೇವಲ 23-22 ದಿನಸಿಗಳನ್ನ ನಾವು ಬೆಳೆದಿಲ್ಲ. ನನಗೊಮ್ಮೆ ಕೆಟ್ಟ ಅನ್ನಿಸ್ತದೆ. ಈಗ ತಾನೇ ಚುನ್ನಪ್ಪಣ್ಣ ಮಾತಾಡಾಗ ಒಣ ದ್ರಾಕ್ಷಿ 500 ರೂಪಾಯಿ ಕೆಜಿ ಆಗ್ಬೇಕು ಅಂತ ಹೇಳಿದ್ರು. ಚುನ್ನಪ್ಪಣ್ಣನ್ಕಿಂತಲೂ ಮೊದಲು ದ್ರಾಕ್ಷಿ ಬೆಳೆದವ ನಾನೇ. ಆದ್ರೆ ದ್ರಾಕ್ಷಿ ಒಂದ್ ಕಾಲದಲ್ಲಿ ನಾನು ಯಾಕೆ ಬೆಳೆದೆ ಅನ್ನಿಸ್ತು. ಯಾಕಂದ್ರೆ ಮಗಂದು ಉಳ್ಳಾಗಡ್ಡಿಗೆ ದ್ರಾಕ್ಷಿಕಿನ ಹೆಚ್ಚು ಕಿಮ್ಮತ್ತಿತ್ತು. ಆ ಉಳ್ಳಾಗಡ್ಡಿ ಹೆಸರು ಹೇಳಿ ದಿಲ್ಲಿ ಸರ್ಕಾರ ಕಿತ್ಕೊಂಡು ಹೋಯ್ತು, ನಿಮ್ಗೆಲ್ಲ ಗೊತ್ತು. ಈಗೂ ಹಂಗೆ ಆಗ್ಯಾದ. ನನಗೆ ಮೊನ್ನೆ ಅನ್ನಿಸ್ತಿತ್ತು, ಟಮಾಟಿ ಬೆಳೆ, ಈ ದ್ರಾಕ್ಷಿ ಬೆಳೆ ಬದಲು ಟಮಾಟಿ ಬೆಳೆದಿದ್ರೆ 100 ರೂಪಾಯಿ ಕಿಲೋ ಹೋಗ್ತಿತ್ತಲ್ಲ ಅಂತ ಹೇಳಿ. ಒಮ್ಮೊಮ್ಮೆ ಬೆಳ್ಳುಳ್ಳಿಗೆ 400-4,000 ರೂಪಾಯಿ ಕಿಲೋ ಆಗ್ತದೆ. ಇದು ಎಲ್ಲ ಆಗ್ಬಾರ್ದು. ನಮಗ್ ಕಡಿಮೆನೇ ಬರಲಿ, ನಮಗೊಂದು ಸ್ಥಿರವಾದಂತ ಬೆಲೆ ಇರಲಿ. ನಾವು ಅಂತ ಪ್ರಧಾನಮಂತ್ರಿಯನ್ನ ಬಯಸ್ಬೇಕು. ಯಾಕಂದ್ರೆ ಇದು ದೇಶ ದೊಡ್ಡ. ಇವತ್ತು ಒಂದೇ ಕರ್ನಾಟಕ, ಒಂದೇ ಮಹಾರಾಷ್ಟ್ರ, ಒಂದೇ ತಮಿಳುನಾಡು ಇದ್ರೆ ಏನೂ ಆಗ್ತಿರ್ಲಿಲ್ಲ. ಆದ್ರೆ ಎಲ್ಲ 31 ರಾಜ್ಯಗಳು ಸೇರಿಸಿ, ಕೆಲವು ಕೇಂದ್ರಾಡಳಿತ ಪ್ರದೇಶ ಸೇರಿಸಿ ಇವತ್ತು ದೇಶ ಕಟ್ಕೊಂಡು ಕೂತೀವಿ ನಾವು. ನಮ್ಮ ಪಕ್ಕದ ಮಹಾರಾಷ್ಟ್ರಕ್ಕೆ ಒಂದು ಆಣಿ, ನಮಗೊಂದು ಆಣೆ ಆದ್ರೆ ನಮ್ಮನ್ನು ಬಡಿತಾರೆ ನಾಳೆ ಜನ. ಇವತ್ತು ಬಹಳ
ನೋವು ಅನ್ನಿಸ್ತದೆ. ರೈತ ಬೆಳೆದಂತ ಬೆಳೆಗೆ ಒಂದು ಯೋಗ್ಯ ಬೆಲೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಅದು ನಮ್ಮ ಪಕ್ಷ ಇರಲಿ, ಬಿಜೆಪಿ ಇರಲಿ, ದಳ ಇರಲಿ, ಅದನ್ನು ನಾವು ಎಲ್ಲರೂ ಕೂಡಿ ಮಾಡಬೇಕು. ನಾನು ಒಂದೇ ಪಕ್ಷತ್ತಲ್ಲ, ನಮ್ಮ ಎಲ್ಲರನ್ನ ನಿರ್ವಹಿಸ್ತಕ್ಕಂಥ, ಅಂಕುಶವನ್ನು ಹಾಕ್ತಕ್ಕಂಥ ಶಕ್ತಿ ಯಾರಿಗಾರ ಇದ್ರೆ ಅದು ಕೇವಲ ರೈತರಿಗೆ ಮಾತ್ರ ಇದೆ ಅನ್ನತಕ್ಕಂಥ ಮಾತನ್ನ ನಾನು ಹೇಳ್ತಾ ಇದ್ದೀನಿ. ಇವತ್ತು ಕೂಡ ವಿಧಾನಸಭೆಯಲ್ಲಿ ಚರ್ಚೆ ಆಗ್ತದೆ. ಚರ್ಚೆ ಪಕ್ಷದ ಹೆಸರ ಮೇಲೆ ಆಗಬಾರ್ದು, ರೈತರ ಹಿತದೃಷ್ಟಿಯಿಂದ ಆಗಬೇಕು. ಅದು ದುರ್ದೈವ. ಇವತ್ತು ನಾನು ನಮ್ಮ ಪಕ್ಷದ ಹೆಸರು ಹೇಳಿ ಚರ್ಚೆ ಮಾಡಿದರೆ ಅದು ನನಗೂ ಭೂಷಣ ಅಲ್ಲ, ಅದು ಅವ್ರಿಗೂ ಭೂಷಣ ಅಲ್ಲ. ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಕೆಲವು ವಿಚಾರಗಳು ರೈತರಿಗೆ ಗೊತ್ತಿರೋದಿಲ್ಲ. ಈಗ ಇಲ್ಲಿ ಏನೋ ಕರ್ನಾಟಕದಲ್ಲಿ ಇಷ್ಟೆಲ್ಲ ವಿಷಯ ತಿಳಿಸ್ಲಿಕ್ಕೆ ನಿಮ್ಮಲ್ಲಿ ತಜ್ಞರಿದ್ದಾರೆ, ತಜ್ಞರಾದಂಥ ರೈತರಿದ್ದಾರೆ, ತಜ್ಞರ ಜೊತೆ ಬಹಳ ಅನುಭವ ಉಳಿತಕ್ಕಂಥ ರೈತರಿದ್ದಾರೆ. ಅದರಿಂದ ನಿಮ್ಗೆಲ್ಲ ಇಷ್ಟು ಮನವರಿಕೆ ಆಗಿದೆ. ಅದರಲ್ಲಿ ಒಂದು ವಿಚಾರ ಚಿನ್ನಪ್ಪಣ್ಣ ಹೇಳಿದ್ದೇನು ನಾನು ಹೇಳಿಕ್ಕೆ ಹೊರಟಿದ್ದೆ ಅಂದ್ರೆ, ನಾವು ಏನೇ ಬೆಳೆದ್ರೂ ಕೂಡ ಆತಂಕಕ್ಕೆ ಒಳಗಾಗಿ ನಾವು ಲಘುನೆ ಮಾರಾಟ ಮಾಡ್ಲಿಕ್ಕೆ ಹೋಗ್ಬಾರ್ದು. ಆ ವ್ಯವಸ್ಥೆ ಕೂಡ ಸರ್ಕಾರ ನಿರ್ವಹಿಸ್ಬೇಕು. ನಾನಿಲ್ಲ ಅಂತ ಹೇಳೋದಿಲ್ಲ. ಮಾಲ್ ಒತ್ತಿ ಸಾಲ ಕೊಡಬೇಕು. ನೀವೇನೇ ಬೆಳೆದ್ರೂ ಒಮ್ಮೆ 100ಕ್ಕೆ 100 ಮಾರಾಟ ಮಾಡಂಗಿಲ್ಲ. ನೀವು 100ಕ್ಕೆ 25 ಮಾರ್ತೀರಿ, 50% ಮಾರ್ತೀರಿ, ಒಂದು 50% ಯೋಗ್ಯ ದಾರಣಿ ಬಂದಾಗ ಮಾರ್ತೀರಿ. ಅಂತ ವ್ಯವಸ್ಥೆ ಕೂಡ ಇವತ್ತು ಮೊದಲು ಒಕ್ಕಲ್ತನ ಹುಟ್ಟುವಳಿ ಮಾರಾಟ ಸಂಘದಲ್ಲಿ ಮಾಲ್ ಒತ್ತಿ ಸಾಲ ಸಿಗ್ತಿತ್ತು, APMCಯಲ್ಲೂ ಸಿಗ್ತಿತ್ತು, ಆದ್ರೆ ವೇರ್ ಹೌಸ್ದಲ್ಲಿ ಕೂಡ ಸಿಗ್ತಿತ್ತು. ಆದ್ರೆ ಈ ಎಲ್ಲ ವ್ಯವಸ್ಥೆಗಳು ಕ್ಷೀಣಿಸ್ತಾ ಇದ್ದಾವೆ. ಅದನ್ನ ಬಲವರ್ಧನೆ ಮಾಡಿದ್ರೆ, ಅವ್ರು ಹೇಳ್ದಂಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ 50 ಸಾವಿರ ಕೋಟಿ ಬೇಡ, ಒಂದು 25 ಸಾವಿರ ಕೋಟಿ ಇಟ್ಟರೆ ಸಾಕು ಕರ್ನಾಟಕದ ರೈತರನ್ನ ಸಲುವತಕ್ಕಂಥ ಶಕ್ತಿ ನಮಗೆ ಬರ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆ ಪ್ರಯತ್ನ ಕೂಡ ನಾವು ಮಾಡಬೇಕಂತಕ್ಕಂಥ ನಿಮ್ಮ ಸಲಹೆ ಮೇರೆಗೆ ಆ ಪ್ರಯತ್ನ ಕೂಡ ನಾವು ಮಾಡ್ತೀವಿ. ಜೊತೆಗೆ ಇವತ್ತು ನನಗೆ ಬಹಳಷ್ಟು ವಿಚಾರಗಳನ್ನ ನಮ್ಮ ಇಲಾಖೆ ಬಗ್ಗೆ ಚಿನ್ನಪ್ಪಣ್ಣ ಅವ್ರು ಹೇಳಿದ್ರು. ಇವತ್ತು ಕಬ್ಬು ಬೆಳೆಗಾರರ ಇಲಾಖೆ ಇದೆ, ಕಮಿಷನರ್ ಆಫೀಸ್ ಹಿಡ್ಕೊಂಡು ಆ ಇಲಾಖೆ ವ್ಯವಸ್ಥೆ ಬಗ್ಗೆ ಹೇಳಿದ್ದಾರೆ. ನಾನು ಹೋಗ್ತೀನಿ, ನಿಮ್ಗೆ ಆಶ್ಚರ್ಯ ಅನ್ನಿಸ್ತದೆ. ನನ್ನ ಇಲಾಖೆಗೆ ಇರುವುದೇ 2 ಕೋಟಿ ರೂಪಾಯಿ ಅನುದಾನ. ಚಿನ್ನಪ್ಪಣ್ಣ ಗೊತ್ತಿಲ್ಲ, ಅವ್ರಿಗೇನು ತಿಳ್ಕೊಂಡ್ಬಿಟ್ಟಾರ, ನಮಗೆ ಸಿದ್ದರಾಮಯ್ಯ ನನಗೆ ಒಂದು 200 ಕೋಟಿ ಕೊಟ್ಟಾರ ಅಂತ ಅವ್ರು ತಿಳ್ಕೊಂಡಾರ. ನನಗೆ 2 ಕೋಟಿ ಒಳಗೆ ನಾ ಡಾನ್ಸ್ ಮಾಡಬೇಕು. ಆ 2 ಕೋಟಿ ಒಳಗೆ ನನಗೂ ಏನೂ ಆಗೋದಿಲ್ಲ. ಆದ್ರೆ ಅವ್ರು ಹೇಳಿರ್ತಕ್ಕಂಥ 2 ವಿಚಾರ, ತೂಕದಲ್ಲಿ ಮೋಸ ಆಗಬಾರ್ದು ರೈತರಿಗೆ. ಬೆಳೆದಂಥ ಕಬ್ಬಿನಲ್ಲಿ ನೀವು ಲಘುನೆ ಅದನ್ನ ಕಿತ್ತಿ ಒಯ್ದು ಕಾರ್ಖಾನೆಗೆ ಹಾಕಬಾರ್ದು. ಇವತ್ತು ಕೂಸು ಹುಟ್ಟಬೇಕಾದ್ರೂ 9 ತಿಂಗಳು ಬೇಕಾಗ್ತದೆ, ಆದ್ರೆ ಕಬ್ಬುನು ಬಲಿಬೇಕಾದ್ರೆ 12 ತಿಂಗಳು ಬೇಕಾಗ್ತದೆ. ನೀವು 10 ತಿಂಗಳನ್ನ ಕೊಯ್ದು ಹಾಕಿದ್ರೆ ಅದ್ರಾಗ ನೀರೇ ಬರ್ತದೆ, ಸಕ್ಕರೆ ಏನು ಬರಂಗಿಲ್ಲ. ಇದನ್ನ ನೀವು ತಿಳ್ಕೋಬೇಕು. ಯಾಕೆ ನಾನು ಈ ಮಾತು ಹೇಳ್ತೀನಿ ಅಂದ್ರೆ, 100 ಮಂದಿ ಚಲೋ ಬೆಳೆದಿದ್ದಾಗ ಒಂದು 50 ಮಂದಿ ನಮ್ದು ಸುಮಾರು ಕಪ್ಪಿಸ್ಲತ್ ನಮ್ಮಂಥವ್ರು ಇರಬಾರ್ದು. ಎಲ್ಲರೂ ಒಂದೇ ರೀತಿಯಿಂದ ಬೆಳಿಬೇಕು. ಈ ಕಾರ್ಖಾನೆಗಳು ರಿಕವರಿ ಒಳಗೆ ಮೋಸ ಮಾಡೋದೇ ಅದೇ ಉದ್ದೇಶಕ್ಕೆ. ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಕಾರ್ಖಾನೆಯವ್ರಿಗೂ ಕೆಲವು ಸಮಸ್ಯೆ ಇದಾವೆ. ಅದನ್ನ ಮನವರಿಕೆ ಮಾಡಿಕೊಡ್ಬೇಕಾದ್ರೆ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ಬೇಕು. ಈಗ ನೀವು ಕೊಟ್ಟಂತ ಕಬ್ಬಿನ ಮೇಲೆ ಏನು ಸಕ್ಕರೆ ಬರ್ತದೆ, ಆ ಸಕ್ಕರೆಗೆ 31 ರೂಪಾಯಿ ಕೊಟ್ರೆ ನಿಮಗೆ ಹೆಚ್ಚಿಗೆ ಬೆಲೆ ಕೊಡಕ್ ಬರೋದಿಲ್ಲ ಅವರಿಗೆ. ಅದನ್ನ ನಾವು ಕೂಡ ಕಬ್ಬಿನ ಮಾಲೀಕರ ವತಿಯಿಂದ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೀವಿ. ಏನಪ್ಪಾ ಅಂದ್ರೆ, ಅದನ್ನ ಕನಿಷ್ಠ 41-42 ರೂಪಾಯಿ ಆದ್ರೂ ಮಾಡ್ರಿ ಅಂತ ಹೇಳಿ. ಅವಾಗ ಖಂಡಿತ ನಿಮ್ಗೆ ಇನ್ನೂ ಹೆಚ್ಚಿನ ಬೆಲೆ ಕೊಡಿಸ್ತಕ್ಕಂಥ ಹೋರಾಟ ಚುನ್ನಪ್ಪಣ್ಣ, ಸುಶಾಂತ್ ಗುರೂಜಿ ಅವರೇ ಮಾಡ್ತಾರೆ ಅಂದ್ರೆ ನಾವು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳ್ಬೇಕು. ಮತ್ತಿನ್ನು ಅವರು ಉತ್ಪಾದನೆ ಮಾಡಿರ್ತಕ್ಕಂಥ ಸಕ್ಕರೆ ಲಘುನೆ ಮಾರಾಟ ಆಗ್ಬೇಕು. ಅದು ಯಾಕಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ ಆದೇಶದ ನೀವು ಬೆಳೆದ ಮೇಲೆ 15 ದಿವಸದೊಳಗೆ ನಿಮ್ಗೆ ನಾವು ಹಣ ಪಾವತಿ ಮಾಡಬೇಕು. ಆ ಸಕ್ಕರೆನೇ ಮಾರಲಿಲ್ಲ ಅಂದ್ರೆ ಅವ ಏನ್ ಹಣ ಪಾವತಿ ಮಾಡ್ತಾನೆ, ಅವನ ಹೆಣನೇ ಪಾವತಿ ಮಾಡೋದಾಗ್ತದೆ. ಅದು ಸ್ಥಿತಿ ಅದ ಇವತ್ತು.
ನಾನು ನಿಮಗೆ ಸುಳ್ಳು ಹೇಳ್ತಾ ಇಲ್ಲ, ಇದು ವಾಸ್ತವಿಕ ಸತ್ಯ. ಒಂದೊಂದು ಕಾರ್ಖಾನೆ 5 ಲಕ್ಷ ಚೀಲ ಸಕ್ಕರೆಯನ್ನ ಉತ್ಪಾದನೆ ಮಾಡ್ತವೆ. 5 ಲಕ್ಷ ಚೀಲದ ಸಕ್ಕರೆದು ರೊಕ್ಕ ನಿಮಗೆ ಕೊಡ್ಬೇಕಂದ್ರೆ ಅವೇನು ರಿಸರ್ವ್ ಬ್ಯಾಂಕ್ ಇಟ್ಕೊಂಡು ಕೂತಿರಂಗಿಲ್ಲ. ಅದು ನಮ್ಮಂತ ಬ್ಯಾಂಕ್ಗಳಲ್ಲಿ ಒತ್ತಿ ಇಟ್ಟೆ ಅಂದ್ರೆ ನಮ್ಮ DCC ಬ್ಯಾಂಕ್ ಇರಲಿ, ಕಮರ್ಷಿಯಲ್ ಬ್ಯಾಂಕ್ ಇರಲಿ, ರಾಷ್ಟ್ರೀಕೃತ ಬ್ಯಾಂಕ್ ಇರಲಿ, ಅಲ್ಲೇ ಒತ್ತಿ ಇಡಬೇಕು. ಅಲ್ಲಿಟ್ಟು ರೊಕ್ಕ ಸಿಕ್ಕರೆ ಅವ ನಿಮ್ಗೆ ಸಾಲ ನಿಮ್ಗೆ 15 ದಿವಸನೊಳಗೆ ಪಾವತಿ ಮಾಡೋಕ್ಕಾಗ್ತದೆ. ಅದು ಕೂಡ ಬಹಳ ಸಂಕೀರ್ಣವಾದಂಥ ಪರಿಸ್ಥಿತಿ ಇದೆ. ಮತ್ತು ಈ ಸರ್ತಿ ಕೂಡ ನಾವೇನು ಈ ಕಬ್ಬು ಉತ್ಪಾದನೆ ಮಾಡಿದ್ದೀವಿ ಅದರಲ್ಲಿ ಒಂದು ಕಾರ್ಖಾನೆಗೆ 100 ಟನ್ ಬೆಳೆದ್ರೆ ಬರೀ 5 ಟನ್ ಮಾತ್ರ ಒಂದಿಗೆ ಎಕ್ಸ್ಪೋರ್ಟಿಗೆ ಪರ್ಮಿಷನ್ ಕೊಟ್ಟಾರೆ. ಅದನ್ನು ನಾವು ತಿಳ್ಕೋಬೇಕು. ಜೊತೆಗೆ ಇಥನಾಲ್ ಕಾರ್ಖಾನೆಗಳು ಏನಿವತ್ತು ಪೆಟ್ರೋಲ್ನಲ್ಲಿ ಇಥನಾಲ್ ಬೆರೆಸ್ತೀವಿ, ಅದನ್ನ ಹಾಕ್ರಿ ಅಂತ ಹೇಳಿ ಕೇಂದ್ರ ಸರ್ಕಾರದವರೇ ಹಣ ಕೊಟ್ಟರು. ಆದ್ರೆ ಇಥನಾಲ್ ಈಗ ಒಂದು ಕಾರ್ಖಾನೆ ದಿವಸಕ್ಕೆ 300 ಲೀಟರ್ ಉತ್ಪಾದನೆ ಮಾಡ್ತಿದ್ರೆ ಅವ್ರಿಗೆ ಬರೀ 30 ಲೀಟರ್ ಉತ್ಪಾದನೆ ಮಾಡ್ರಿ ಅಂತ ಆದೇಶ ಕೊಟ್ರೆ ಅದು ತಪ್ಪಾಗ್ತದೆ. ಅದು ನೀವು ಯಾರಿಗೆ ಕೇಳಬೇಕಪ್ಪ ಅಂತಂದ್ರೆ ಬಳ್ಳಾರಿ ಅವರು ಅದಾರ, ನನ್ನ ಹಿಂದೆ ನಮ್ಮ ಹಾವೇರಿ ಅವರು, ಅವ್ರ MP ಅವರಿಗೆ ಕೇಳಬೇಕು ನಾವು ಇವತ್ತು. ಯಾಕಂದ್ರೆ ಅವರು ರಾಜ್ಯದ ಮುಖ್ಯಮಂತ್ರಿಗಳಾದಂಥವ್ರು, ಅದರದ್ದು ನಿರ್ವಹಣೆ ಮಾಡ್ತಕ್ಕಂಥವ್ರು ಪ್ರಹ್ಲಾದ್ ಜೋಶಿ ಅವರು, ಅವ್ರಿಗೆ ಕೇಳ್ಬೇಕು ನಾವು. ಯಾಕಂದ್ರೆ ಅವರು ನಾವು ಕೂಡಿ ನಿಮ್ಮ ಹಿತವನ್ನ ಕಾಪಾಡಬೇಕು. ನಾವು ಹೇಳ್ತೀವಲ್ಲ, ಕೇಂದ್ರ ಸರ್ಕಾರ ಅಪ್ಪ ಅಂದ್ರೆ ಆ ಸರ್ಕಾರ ಆದ್ರೆ ಮಕ್ಕಳು ಬಡವ ಆಗ್ಬೇಡ. ಮಕ್ಕಳಂದ್ರೆ ನೀವೇ. ಅದು ಕೇಂದ್ರನೇ ಇರಲಿ, ರಾಜ್ಯನೇ ಇರಲಿ, ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ರೆ ಈ 3-4 ಸಮಸ್ಯೆಗಳನ್ನ ಬಗೆಹರಿಸಿದ್ರೆ ಕಬ್ಬಿಗೆ ಖಂಡಿತ ಯೋಗ್ಯ ಧಾರಣೆ ಸಿಗ್ತದೆ. ಇದ್ರ ಜೊತೆಗೆ ನಾನು ಇನ್ನೊಂದು ಹೇಳಬೇಕಪ್ಪ ಅಂತಂದ್ರೆ, ನೀವು ಕಬ್ಬು ಬೆಳೀತಕ್ಕಂಥ ರೈತರಲ್ಲಿ ವಿನಂತಿ ಮಾಡ್ತೀನಿ, ನೀವು ಭಾಳ ಗಂಡಸರಾದ್ರೆ 40 ಟನ್ ತೆಗಿತೀರಿ ಒಂದು ಎಕರೆಗೆ. ಆದ್ರೆ ನನ್ನಲ್ಲಿ ಒಬ್ಬ ಸಾಳುಂಕೆ ಅಂತ ರೈತ ಅದಾನ ನಿಡಗುಂದಿಯಲ್ಲಿ, 110 ಟನ್ ತೆಗೆದಾನ ಒಂದು ಎಕರೆಗೆ. ಅದಾರಿಲ್ಲ. ನಾನು ಅದಕ್ಕೆ ಯಾಕೆ ಬೆಳಿ ಅಂತ ಹೇಳ್ತೀನಿ 100 ಟನ್ ಅಂದ್ರೆ, ನಿಮಗೆ 40 ಟನ್ ಬೆಳೆದ್ರು ಕೂಡ ಭಾಳ ಆಗ್ಯದ. 100 ಟನ್ ಬೆಳಿಬೇಕಾದ್ರೆ ವೈಜ್ಞಾನಿಕ ಕೃಷಿ ಮಾಡತಕ್ಕಂಥ ಪದ್ಧತಿಯನ್ನ ಅವ ಒಂದು ಸಾರ್ತಿ ನಾಟಿ ಮಾಡಿದ್ರೆ 5 ಬೆಳಿ ತೆಗಿತಾನೆ. 3 ವರ್ಷಕ್ಕಲ್ಲ, 5 ವರ್ಷಕ್ಕೂ ಎಕರೆಗೆ 100 ಟನ್ ತೆಗಿತಾನೆ. ಇದು ನೀವು ಅಕಸ್ಮಾತ್ ಅಂತ ಶಕ್ತಿ ನಿಮಗೆ ಬಂದ್ರೆ ಯಾವ ಸರ್ಕಾರದ ಮುಂದೆ ಕೈ ಓಡತಕ್ಕಂಥ ಸ್ಥಿತಿ ಬರುದಿಲ್ಲ. ರೈತ ನಮಗೆ ಸಾಲ ಕೊಟ್ಟು ಕಳಿಸ್ತಾನಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳ್ಬೇಕಾಗಿದೆ. ಅಂತ ಶಕ್ತಿ ಬಹಳಷ್ಟು ರೈತರು ಇವತ್ತು ಪ್ರದರ್ಶನ ಮಾಡ್ತಾ ಇದ್ದಾರೆ. ಈ ಪದ್ಧತಿಯನ್ನ ನಾವು ನೋಡ್ಕೊಂಡು ಕಲಿಬೇಕೆ ವಿನ ವಿಜ್ಞಾನಿಗಳಿಗಿಂತಲೂ ನೀವೇ ಹುಷಾರಿದ್ದೀರಿ. ಅದನ್ನ ಮಾಡ್ತಕ್ಕಂಥ ಪ್ರಯತ್ನ ಕೂಡ ತಾವು ಮಾಡಬೇಕು. ಮತ್ತು ಇನ್ನೊಂದು, ಮೆಕ್ಕೆಜೋಳದ ಬಗ್ಗೆ ಅವರು ಈಗಾಗಲೇ ಚುನಾವಣಾ ಹೇಳಿದ್ದಾರೆ. ಮೆಕ್ಕೆಜೋಳ ಕೂಡ ನಿಮ್ಗೆ ಹೇಳ್ಬೇಕಪ್ಪ ಅಂದ್ರೆ 17.5 ಲಕ್ಷ ಹೆಕ್ಟರ್ದಲ್ಲಿ ಈ ಸರ್ತಿ ನಾವು ಬೆಳೆದಿದ್ದೀವಿ. ಹಿಂದೆ ಎಂದೂ ಕೂಡ ಇಷ್ಟು ಬೆಳೆದಿಲ್ಲ. ಅದ್ರಾಗ ಈ ಸರ್ತಿ ವರ್ಣನ್ ಕೃಪೆಯಾಗಿ ಸ್ವಲ್ಪ ಮೆಕ್ಕೆಜೋಳ ಕೈ ಕೊಟ್ಟಿದ್ದು ಖರೆ. ಹೆಸರು ಬ್ಯಾಳಿ ಕೂಡ ಇವತ್ತು ಚಲೋವಾಗಿ ಬೆಳಿಲಾರ್ದಕ್ಕೂ ಕೂಡ ಮಳಿನೇ ಕಾರಣ. ಇಂಥವೆಲ್ಲ ವಿಚಾರಗಳನ್ನ ಮನದಟ್ಟಣೆ ಮಾಡಿಕೊಂಡು ಕೇಂದ್ರ ಸರ್ಕಾರ ನಮ್ಮ ಮೆಕ್ಕೆಜೋಳ ಸುಗೊಳ್ಳದೇ ಇದ್ರು ರಾಜ್ಯ ಸರ್ಕಾರದ ಪ್ರೋತ್ಸಾಹಧನ ಕೊಟ್ಟು ಮೆಕ್ಕೆಜೋಳಿನ ರೈತರಿಗೆ ಸಹಾಯ ಮಾಡ್ತಕ್ಕಂಥ ಪ್ರಯತ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗಿದೆ. ಇವತ್ತು ಇಂಥವೆಲ್ಲ ಕೆಲಸ ನಾವು ಮಾಡಿದೀವಿ. ಹಿಂದಕ್ಕೆ ಕೊಬ್ಬರಿ ಧಾರಣೆ ಬಿದ್ದಿತ್ತು, ಈ ಕೊಬ್ಬರಿ ಧಾರಣೆ ಬೀಳಲೇ ಇಲ್ಲ. 2 ವರ್ಷದಿಂದ ಅದು ಸತತ ಏರ್ತಾ ಇದೆ. ಅದರ ಜೊತೆ ತೊಗರಿಗೆ ಕೇಂದ್ರ ಸರ್ಕಾರದಿಂದ ಕೊಡಿಸಿದ್ವಿ, ರಾಜ್ಯ ಸರ್ಕಾರದಿಂದ 500 ರೂಪಾಯಿ ಹಾಕಿ ಕೊಡಿಸಿದ್ವಿ. ಈ ಸರ್ತಿ ಆ ಪ್ರಯತ್ನ ಕೂಡ ನಾವು ಮಾಡ್ತೀವಿ. ಇವೆಲ್ಲ ವಿಚಾರಗಳನ್ನ ಇವತ್ತು ಇಟ್ಕೊಂಡು ಇವತ್ತು 23 ಬೇಡಿಕೆ ನನ್ನಲ್ಲಿದ್ದಾವೆ. ಅದರ ಜೊತೆಗೆ ಪ್ರಾದೇಶಿಕವಾಗಿ ಒಂದೊಂದು ಜಿಲ್ಲೆ ಸಮಸ್ಯೆಗಳು ಕೂಡ ಎಲ್ಲ ರೈತರು ಕೊಟ್ಟಿದ್ದೇವೆ. ನಾನು ತಮ್ಮಲ್ಲಿ ಬಹಳ ಪರಿಪರಿಯಾಗಿ ಕಳಕಳಿಯಿಂದ ಕೇಳ್ಕೊಳ್ಳೋದಿಷ್ಟೇ, ಎಲ್ಲ ವಿಚಾರಗಳಲ್ಲಿ ವಿಶೇಷವಾಗಿ ಕರೆಂಟಿನ ಬಗ್ಗೆ ತಾವು ಬಹಳ ದೊಡ್ಡ ಮನವರಿಕೆಯನ್ನ ಮಾಡಿಕೊಟ್ಟಿದೆ. ಏನಪ್ಪಾ ಅಂದ್ರೆ, ಕರ್ನಾಟಕದಲ್ಲಿ 7 ತಾಸು ಅಥವಾ 6 ತಾಸು ಕೊಡು ಬದಲಿ 12 ತಾಸು ಕೊಡ್ಲಿ ಅಂತೇಳಿ ನನಗನ್ನಿಸ್ತದೆ. ಆ ಪ್ರಯತ್ನ ಇಂದಿಲ್ಲ ನಾಳೆ
ಸ್ವಲ್ಪ ಸಮಯ ಹಿಡಿತದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಕರೆಂಟ್ ಏನು ನಾವು ಉತ್ಪಾದನೆ ಮಾಡ್ತಕ್ಕಂಥದ್ದಲ್ಲ ಅದು. ಇವತ್ತು ಪ್ರಕೃತಿ ಕೊಡುಗೆ ಅದು. ಮಳೆ ಹೆಚ್ಚಾದ್ರೆ ಕರೆಂಟ್ ಹೆಚ್ಚಿಗೆ ಸಿಗ್ತದೆ. ಮಳೆ ಬಿಟ್ಟು ಇವತ್ತು ಗಾಳಿ ಮೇಲೆ ಕರೆಂಟ್ ಉತ್ಪಾದನೆ ಮಾಡ್ತೀವಿ, ಬಿಸಿಲಿನ ಮೇಲೂ ಕೂಡ ಕರೆಂಟ್ ಉತ್ಪಾದನೆ ಮಾಡ್ತೀವಿ. ಕುಸುಮ್ ಬಿ ಅಂತಕ್ಕಂಥ ಯೋಜನೆಯಲ್ಲಿ ಸೋಲಾರ್ ಪಂಪ್ ಸೆಟ್ ಗಳನ್ನು ಹಾಕ್ತಕ್ಕಂಥ ಯೋಜನೆ ಕೇಂದ್ರ ರಾಜ್ಯ ಮಾಡಿದೆ. CM ಸಾಹೇಬ್ ಬಂದು ವೇಟ್ ಮಾಡಾಕ್ತಾರ, ಅದಕ್ಕೆ ಲಘು ಮುಗಿಸ್ತೀನಿ ನಾನು ನಿಮ್ಗೆ. ಈಗ ಏನಂದ್ರೆ ಇಂಥವ್ ಏನ್ 12 ತಾಸು ಕರೆಂಟ್ ಕೇಳಿರಿ, ಅದ್ರ ಬಗ್ಗೆ ಈಗ ಸದ್ಯ ಇವ್ರನ್ನ ಕರ್ಕೊಂಡೋಗಿ ಇಲ್ಲಿ ತನಕ ನಮ್ ಜಾರ್ಜ್ ಸಾಹೇಬ್ರ ಅವ್ರ ಕೈಗೆ ಸಿಕ್ಕಿಲ್ಲ ಅಂತ ನಾನು ಅವ್ರನ್ನ ಕರೆಸ್ಕೊಂಡ್ರಿಸಿ ಮೀಟಿಂಗ್ ಮಾಡಿಸಿ ಕಳಿಸ್ತೀನಿ ಇವ್ರ ಜೊತೆ ಅಂತಕ್ಕಂಥ ಮಾತನ್ನ ನಮಗೆ ಮನವರಿಕೆ ಮಾಡಿಕೊಡ್ತಾ, ಇವತ್ತೇನು ಅನೇಕ ಬೇಡಿಕೆಗಳಂತ ಇಟ್ಟಿದ್ದೀರಿ, ಎಲ್ಲ ಬೇಡಿಕೆಗಳ ಬಗ್ಗೆ ಹಂತ ಹಂತವಾಗಿ ನಾವು ಪರಿಹಾರ ಕಂಡುಕೊಳ್ತಕ್ಕಂಥ ಪ್ರಯತ್ನ ಮಾಡೋಣ. ನಿಮ್ ಸರ್ಕಾರ ನಾನು ಎಷ್ಟೇ ಕೃತಜ್ಞತೆ ಹೇಳಿದ್ರು ಕಡಿಮೆ. ಯಾಕಂದ್ರೆ ಇಡೀ ರಾಜ್ಯದ ರೈತರು ಸಂಯಮದಿಂದ ಈ ಬಾರಿ ವರ್ತನೆ ಮಾಡಿ ಸಾಮರಸ್ಯದಿಂದ ಕೆಲಸ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಎಲ್ಲ ರೈತ ಪ್ರತಿನಿಧಿಗಳಿಗೆ, ಹಿರಿಯರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ನನಗೆ ಕರೆದು 4 ಮಾತುಗಳನ್ನು ಆಡ್ತಕ್ಕಂಥದ್ದು ಯಾದಗಿರಿ ಬಗ್ಗೆ CCI ಒಂದು ಹೇಳಿದ್ರು, ನಾನು ಅದನ್ನು ಕೂಡ ಮಾತನಾಡ್ತೀನಿ. ಎಲ್ಲ ವಿಚಾರಗಳನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಟ್ಟು ನಿಮ್ಮ ಎಲ್ಲ ಪರಿಹಾರವನ್ನ ಕಂಡುಕೊಳ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಿಸಾನ್. ಸಾಹೇಬರಿಗೆ ಧನ್ಯವಾದ. ಹುಲಿಗೋಡ್ರಿ ಎಲ್ಲಿ ಹೊಂಟ್ರಿ? ಅಲ್ಲ ಅಲ್ಪ ಮುಖ್ಯಮಂತ್ರಿ